ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಕಡಲೆಪಪ್ಪು 3 ಟೇಬಲ್ ಸ್ಪೂನ್ ಅವಲಕ್ಕಿ, 3 ಬಾದಾಮಿ, 3 ಗೋಡಂಬಿ, ಸ್ವಲ್ಪ ಪಂಪ್ಕಿನ್ ಸೀಡ್. ಸೊ ಈಗ ಇಷ್ಟನ್ನು ನಾವು ಹುರ್ಕೋಬೇಕಾಗುತ್ತೆ ಒಂದು 5 ಮಿನಿಟ್ಸ್. ನೋಡಿ, ಸ್ಟವ್ ಆನ್ ಮಾಡಿ ಕಡಾಯಿ ಬಿಸಿ ಆದಮೇಲೆ ಈ ಮೂರನ್ನು ಸೇರಿಸಿ ನಾವು ನೀಟಾಗಿ ಒಂದು 5 to 6 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದಾದ ನಂತರ ಆರಲಿಕ್ಕೆ ಒಂದು ತಟ್ಟೆಗೆ ಹಾಕಿ, ಆರಿದ ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಅದಾದ ನಂತರ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈ ಒಂದು ಕಡಲೆಪಪ್ಪನ ಕೊಡೋದ್ರಿಂದ ಮಕ್ಕಳಿಗೆ ಪ್ರೋಟೀನ್, ಫೈಬರ್, ಕೊಲೈನ್, ಐರನ್, ವಿಟಮಿನ್ B6, ಜಿಂಕ್ ಎಲ್ಲ ಒಂದು ವಿಟಮಿನ್ಸು ಕೂಡ ಮಗುಗೆ ಸಿಗುತ್ತೆ ಈ ಒಂದು ಪುಡಿಯನ್ನು ಮಗುಗೆ ಕೊಡೋದ್ರಿಂದ. ಹಾಗೆ ಇದನ್ನು ಸ್ಟೋರ್ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ನಾವು ಔಟಿಂಗ್ ಹೋದಾಗ, ಮೀನ್ಸ್ ಟ್ರಿಪ್ ಎಲ್ಲ ಹೋದಾಗಲೂ ಕೂಡ ತೊಗೊಂಡೋಗಿ ಹಾಟ್ ವಾಟರ್ನ ಆ್ಯಡ್ ಮಾಡಿ ಕೂಡ ಇದನ್ನು ಕೊಡಬಹುದು. ಸೊ ನೋಡಿ, ಈ ಒಂದು ಪೌಡರ್ನ ಈಗ ನೀರು ಬಿಸಿ ಆಗಿದೆ. ನೀರು ಬಿಸಿಯಾಗಿರ್ತಕ್ಕಂಥ ನೀರಿಗೆ ಈ ಒಂದು ಪುಡಿಯನ್ನು ಹಾಕಿ ನೀಟಾಗಿ ಗಂಟಾಗದೇ ಇರೋ ಥರ ಮಿಕ್ಸ್ ಮಾಡಬೇಕು. ಸೊ ಈ ಒಂದು ಅವಲಕ್ಕಿಯಲ್ಲಿ ಕೂಡ ನೋಡಿ, ಈ ರೀತಿ ಗಂಟಾಗದೆ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಚಮಚ ಬೆಲ್ಲ ಮತ್ತು 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಮಗು ಕೂಡ ತುಂಬ ಚೆನ್ನಾಗಿ ತಿನ್ನುತ್ತೆ. ಈ ಒಂದು ಅವಲಕ್ಕಿಯಿಂದನೂ ಮಗುಗೆ ತುಂಬ ಈಸಿಲಿ ಡೈಜೆಸ್ಟ್ ಆಗುತ್ತೆ. ಐರನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಕಾರ್ಬೋಹೈಡ್ರೇಟ್ಸ್ ಮತ್ತು ಲೋ ಗ್ಲಟನ್, ಲೆಸ್ ಲೈಕ್ ಮೀನ್ ಡೆವಲಪ್ ಎನಿ ಕೈಂಡ್ ಆಫ್ ಫುಡ್ ಅಲರ್ಜೀಸ್, ಇದನ್ನೆಲ್ಲ ಫುಡ್ ಅಲರ್ಜೀಸ್ನ ಕೂಡ ಅವಾಯ್ಡ್ ಮಾಡುತ್ತೆ ಈ ಒಂದು ಅವಲಕ್ಕಿ ಅಂತಕ್ಕಂಥದ್ದು. ತುಂಬ ಒಳ್ಳೆ ರೆಸಿಪಿ. ಮತ್ತು ಈ ಬಾದಾಮಿ, ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸಿಂದನೂ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಮಗುಗೆ. ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ನನ್ನ ಈ ಒಂದು ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನಿಮ್ಮ ಮಗುಗೆ ಸರ್ವ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.